ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಈ ಪ್ರಕರಣದ A1 ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. 10 ಕಡೆ ಜೈಲಿನಿಂದ ಕೊಲೆ ಆರೋಪಿ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಇತ್ತ ಕಡೆ ಪವಿತ್ರ ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ ಕುಟುಂಬಸ್ಥರು. ಸುದೀರ್ಘ 6 ತಿಂಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದಂತಹ ಪವಿತ್ರ ಗೌಡ ಮನೆಗೆ ಬರ್ತಿರುವುದು ಕುಟುಂಬಸ್ಥರಿಗೆ ಸಂತೋಷದಾಯಕವಾದಂತಹ ವಿಚಾರ. ಹಾಗಾಗಿ RR ನಗರದ ಪವಿತ್ರ ಗೌಡ ನಿವಾಸದ ಬಳಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ರಂಗೋಲಿ ಹಾಕಿ ಪವಿತ್ರ ಗೌಡಗೆ ಕುಟುಂಬಸ್ಥರು ಸ್ವಾಗತವನ್ನ ಕೋರಿದ್ದಾರೆ. ಸುದೀರ್ಘ 6 ತಿಂಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದಂತಹ ಪವಿತ್ರ ಗೌಡ ಕಡೆಗೂ ರಿಲೀಸ್. ವಿಚಾರಣಾಧೀನ ಆರೋಪಿಯಾಗಿದ್ದರು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ A1 ಯಾರು ಅಂದರೆ ಇದೇ ಪವಿತ್ರ ಗೌಡ. ನೋಡಿ, 6 ತಿಂಗಳ ಜೈಲು ವಾಸದ ನಂತರದ ಸಂದರ್ಭದಲ್ಲಿ ಆಕೆಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರುವುದರಿಂದ ಕುಟುಂಬಸ್ಥರು ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಅಂತೆಯೇ ಪವಿತ್ರ ಗೌಡ ನಿವಾಸದ ಮುಂದೆ ರಂಗೋಲಿ ಹಾಕಿ ಆಕೆಯನ್ನು ಸ್ವಾಗತ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 9 ಗಂಟೆ ಸುಮಾರಿಗೆ ಆಕೆಗೆ ರಿಲೀಸ್ ಆಗಿರುವಂಥದ್ದು, ಬಿಡುಗಡೆ ಭಾಗ್ಯ ಸಿಕ್ಕಿರುವಂಥದ್ದು. ಅಂದರೆ ಜೈಲಿನ ಕೆಲವೊಂದು ಪ್ರಕ್ರಿಯೆಗಳನ್ನು ಮುಗಿಸಿ ಇವತ್ತು 9:15 ಸುಮಾರಿಗೆ ರಿಲೀಸ್ ಆಗಿದ್ದಾರೆ. ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫೂಟೇಜ್ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಇದು ಪವಿತ್ರ ಗೌಡ ನಿವಾಸ, ಮಗದೊಂದು ಕಡೆ ನೀವೇನು ನೋಡ್ತಾ ಇದ್ದೀರಿ ಅದು ಪರಪ್ಪನ ಅಗ್ರಹಾರದ ಕ್ಯಾಂಪಸ್. ಆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ರಿಲೀಸ್ ಆಗ್ತಾ ಇದ್ದಂತೆಯೇ ಪವಿತ್ರ ಗೌಡ ಮೊದಲು ಹೋಗಿದ್ದು ಅದೇ ಪರಪ್ಪನ ಅಗ್ರಹಾರ ಆವರಣದಲ್ಲಿರುವಂಥ ಮುನೇಶ್ವರ ದೇಗುಲಕ್ಕೆ. ಭಗವಂತನ ಕೃಪೆ ತನ್ನ ಮೇಲೆ ಸದಾ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಗವಂತನಿಗೆ ನಮಿಸಿ ಅಲ್ಲಿಂದ ಹೊರಬಂದಿರುವಂಥ ಪವಿತ್ರ ತನ್ನ ತಾಯಿ ಮನೆಗೆ ಹೋಗ್ತಾರಾ ಅಥವಾ RR ನಗರದ ತಮ್ಮದೇ ನಿವಾಸಕ್ಕೆ ಹೋಗ್ತಾರಾ ಅನ್ನುವಂಥ ಗೊಂದಲ ಇದೆ. ಎನಿಹಾವ್ ಸದ್ಯ ಪವಿತ್ರ ಗೌಡ ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಹಾಕಿ ಪವಿತ್ರ ಗೌಡ ಬರೋದನ್ನೇ ಕಾಯ್ತಾ ಇದ್ದಾರೆ ಕುಟುಂಬಸ್ಥರು. ಸೊ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಏನೋ ಜಾಮೀನು ಸಿಕ್ಕಿದೆ, ಷರತ್ತುಬದ್ಧ ಜಾಮೀನದು. ಹಾಗಂತ ಕೇಸ್ ಮುಗ್ದೋಯ್ತು ಅಂತ ಅರ್ಥ ಅಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಗಳು ಮುಂದುವರಿತಾನೆ ಇರುತ್ತೆ. ವಿಚಾರಣಾಧೀನ ಆರೋಪಿ ಆಗಿರುವ ಹಿನ್ನೆಲೆಯಲ್ಲಿ ಸದ್ಯ ಪವಿತ್ರ ಗೌಡ ಮತ್ತು ಇತರರು ಬೇಲನ್ನು ಪಡೆದುಕೊಂಡಿದ್ದಾರೆ ಅಥವಾ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.